ಯಾವ ಜನ ಇಂಪಾರ್ಟೆಂಟ್. ಮೋಹನ್ ವಿಶ್ವ ಅವರೇ, ದುರಂತ ನೋಡಿ, ಯಾವಾಗ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋದು ಮುನ್ನೆಲೆಗೆ ಬಂದ್ಬಿಡುತ್ತೋ ಲಾ ಎನ್ಫೋರ್ಸ್ಮೆಂಟ್ ಕೂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇಲ್ಲಿಗಲ್ ಸೆಟಲ್ಮೆಂಟ್ ಅದನ್ನ ನಾವು ಕಾನೂನಾತ್ಮಕವಾಗಿ ಒತ್ತುವರಿ ತೆರವು ಮಾಡಿದ್ದೀವಿ. ಹಿಂಗಿದ್ದ ಸರ್ಕಾರದ ಸ್ಟೇಟ್ಮೆಂಟ್ ಯಾವಾಗ ಕೇರಳ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ ಪ್ಲೇ ಮಾಡಕ್ ಶುರು ಮಾಡುತ್ತೋ ಇದ್ದಕ್ಕಿದ್ದಂಗೆ ಪಥ ಬದಲಾಗ್ಬಿಡುತ್ತೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂದ್ರೂ ಕೂಡ ಅಲ್ಲಿ ತಪ್ಪು ಮಾಡ್ತಿರೋದು ಮುಸಲ್ಮಾನರ, ತಪ್ಪು ಮಾಡ್ತಿರೋದು ಹಿಂದೂಗಳ, ಇದೆಷ್ಟು ಮುಖ್ಯ ಆಗ್ಬಿಡುತ್ತೆ ಮೋಹನ್ ವಿಶ್ವ ಅವರೇ? ಸ್ಮಿತಾ, ಈ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡ್ಗೆ ಬಕೆಟ್ ಹಿಡಿಯೋದು ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಅವರ ಆದೇಶದ ಮೇರೆಗೆ ಆಡಳಿತ ನಡೆಸೋದು ಹೊಸದಲ್ಲ. 2024 MP ಎಲೆಕ್ಷನ್ ಟೈಮಲ್ಲಿ ನಿಮ್ಗೆಲ್ಲ ನೆನಪಿದ್ರೆ ಬಂಡೀಪುರದಲ್ಲಿದ್ದಂತ ನೈಟ್ ಬ್ಯಾನ್ ನ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಇದೇ DK ಶಿವಕುಮಾರ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಹೇಳಿ? ಪ್ರಿಯಾಂಕಾ ಗಾಂಧಿ ಚುನಾವಣೆ ಗೆಲ್ಬೇಕಾಗಿತ್ತು ವಯನಾಡ್ನಲ್ಲಿ. ನೆಕ್ಸ್ಟ್ ಅದೇ ವಯನಾಡ್ನಲ್ಲಿ ಪ್ರವಾಹ ಬಂದು ಸುಮಾರು ಮನೆಗಳು ಕೊಚ್ಕೊಂಡು ಹೋದಾಗ ಕನ್ನಡಿಗರ ತೆರಿಗೆ ಹಣ 10 ಕೋಟಿ ರೂಪಾಯಿನ 100 ಫ್ಯಾಮಿಲಿ ಕೊಡ್ತಾರೆ. ಯಾರಪ್ಪನ ಮನೆ ದುಡ್ಡು? ಕನ್ನಡಿಗರದಲ್ವಾ ಅದು? ಅವಾಗ ಇವ್ರಿಗೇನ್ ಗೊತ್ತಾಗ್ಲಿಲ್ಲ. ಏನು ಕೊಟ್ರು ಅಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿನ್ ಮೆಚ್ಚಿಸಬೇಕಿತ್ತು, ರಾಹುಲ್ ಗಾಂಧಿನ್ ಮೆಚ್ಚಿಸಬೇಕಿತ್ತು, KC ವೇಣುಗೋಪಾಲ್ ಮೆಚ್ಚಿಸಬೇಕಿತ್ತು. ಬಿಕಾಸ್ ಅವರೇ ತಾನೇ ಇನ್ಚಾರ್ಜ್ ಕರ್ನಾಟಕಕ್ಕೆ, ಅವರೇ ತಾನೇ ATM ದುಡ್ಡು ತಗೊಂಡೋಗೋದು ಇಲ್ಲಿಂದ. ಆಯ್ತಾ? ಇದರ ಒಂದು ಕಂಟಿನ್ಯೂಡ್ ವರ್ಷನ್ ಇವಾಗ ಇವ್ರು ಮಾಡ್ಕೊಂಡ್ ಬಂದಿರೋದು. ತಿರ್ಗಾ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಸತ್ತಂತ ವ್ಯಕ್ತಿಗೆ ಅಜ್ನೀಶ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ, ಆ ಅಪ್ಪನಿಗೆ 15 ಲಕ್ಷ ಪರಿಹಾರ ಇಲ್ಲಿ ಕೊಡ್ತಾರೆ. ವೆರಸ್ ಇಲ್ಲಿ ಆನೆ ತುಳಿತ ಆಗ್ತಾ ಇದೆ. ಸರಗೂರು, ಚಾಮರಾಜನಗರ ಭಾಗದಲ್ಲಿ ಹುಲಿ ದಾಳಿಯಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ರಮ ಏನು ಅಂತ ಕೇಳಿದ್ರೆ ಈಶ್ವರ್ ಖಂಡ್ರೆ ಅವರ ಬಾಯಲ್ಲಿ, ಸಿದ್ದರಾಮಯ್ಯ ಅವರ ಬಾಯಲ್ಲಿ ಏನು ಉತ್ತರನೇ ಇಲ್ಲ. ಈ ರೀತಿಯಾಗಿ ಪ್ರಿಯಾಂಕಾ ವಾದ್ರಾನ ಮೆಚ್ಚಿಸಬೇಕು, ರಾಹುಲ್ ಗಾಂಧಿನ ಮೆಚ್ಚಿಸಬೇಕು, ಸೋನಿಯಾ ಗಾಂಧಿನ ಮೆಚ್ಚಿಸಬೇಕು, KC ವೇಣುಗೋಪಾಲ್ನ ಮೆಚ್ಚಿಸಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೇರಳಕ್ಕೆ ಬರ್ತಾ ಇದೆ. ಎಚ್ಚೆತ್ಕೊಳ್ಳೋ ಪ್ರಕ್ರಿಯೆನೂ ಲೇಟ್ ಆಯ್ತಾ ಅಂತ ಹೇಳಿ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡೋವರೆಗೂ KC ವೇಣುಗೋಪಾಲ್ ಅವ್ರಿಗೂ ಗೊತ್ತಾಗಿಲ್ಲ. KC ವೇಣುಗೋಪಾಲ್ ಅವರು ಸೀರಿಯಸ್ ಕನ್ಸರ್ನ್ ಅಂತ ಹೇಳಿ ವ್ಯಕ್ತಪಡಿಸುವವರೆಗೂ ನಮ್ಮ ರಾಜ್ಯದ ರಾಜಕಾರಣಿಗಳು ನೇರವಾಗಿ ಕಾಂಗ್ರೆಸ್ನವ್ರಿಗೂ ಗೊತ್ತಾಗಿಲ್ಲ. ಇಶ್ಯೂ ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಕೇರಳದಲ್ಲಿ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಮೆಚ್ಚಿಸೋದು, ಎಚ್ಚೆತ್ಕೊಳ್ಳೋದು ಅದು ಕೂಡ ಲೇಟ್ ಆಯ್ತು. ಅಲ್ಲ, ಒನ್ ಲೈನ್ ಹೇಳ್ಬಿಡ್ತೀನಿ. ನಾನು ಹೇಳಿದಂತ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನೀವು ತಗೊಂಡ್ರೆ ನಿಮಗೆ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನ ಕೇರಳದ KC ವೇಣುಗೋಪಾಲ್ಗೆ GPA ಮಾಡಿಕೊಟ್ಬಿಟ್ಟಿದ್ದಾರೆ. 2.5 ವರ್ಷದಿಂದ ಅದೇ ನಡೀತಾ ಇರೋದು. ಜನರಲ್ ಪವರ್ ಆಫ್ ಅಟಾರ್ನಿ ಬರೆದು ಕೊಟ್ಬಿಟ್ಟು ವೇಣುಗೋಪಾಲ್ ಏನ್ ಹೇಳ್ತಾರೋ ಅದನ್ನೇ ಮಾಡೋದು, ಪ್ರಿಯಾಂಕಾ ಗಾಂಧಿ ಹೇಳೋದನ್ನೇ ಮಾಡೋದು, ಅವ್ರನ್ನ ಮೆಚ್ಚಿಸಬೇಕು ಅಷ್ಟೇ. ಇದು ಬಿಟ್ಟು ಮತ್ತೆ ಇನ್ನೇನೂ ಮಾಡ್ತಾ ಇಲ್ಲ ಇಲ್ಲಿ. ಬಿಕಾಸ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಇದೇ. KC ವೇಣುಗೋಪಾಲ್ ಟ್ವೀಟ್ ಮಾಡೋಕ್ಕಿಂತ ಮುಂಚೆ DK ಶಿವಕುಮಾರ್ ಏನಂದ್ರು? ಯಾರನ್ನು ಬಿಡಲ್ಲ, ಯಾವ ಧರ್ಮ ಆಗ್ಲಿ, ಯಾವ ಜಾತಿ ಆಗ್ಲಿ, ಕಾನೂನಾತ್ಮಕ ಕ್ರಮ ಕೈಗೊಂಡೇ ತಗೊಳ್ತೀನಿ ಅಂತ ಹೇಳ್ಬಿಟ್ರು. KC ವೇಣುಗೋಪಾಲ್ ಟ್ವೀಟ್ ಮಾಡಿದ ತಕ್ಷಣ ಸೀನೆ ಉಲ್ಟಾ. ಬಿಕಾಸ್ KC ವೇಣುಗೋಪಾಲ್ ಅಂತಾರೆ ಸೂಪರ್ CM ಕರ್ನಾಟಕಕ್ಕೆ. ನಿಮಗೆ ನೆನಪಿದ್ರೆ ಅಧಿಕಾರಕ್ಕೆ ಬಂದಂತ 3-4 ತಿಂಗಳಲ್ಲಿ ಅವರು BBMP ಅಫಿಷಿಯಲ್ಸ್ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಏನಕ್ಕೆ ಮೀಟಿಂಗ್ ಮಾಡಿದ್ರು ಅವತ್ತು? ಸೊ ಕರ್ನಾಟಕದ ಆಡಳಿತದಲ್ಲಿ ಫ್ರಮ್ ದ ಡೇ 1 ಮೂಗು ತೂರಿಸ್ತಾ ಇರೋದು ಕೇರಳದ ಪೊಲಿಟಿಷಿಯನ್ KC ವೇಣುಗೋಪಾಲ್. ಇವರು ಅವನನ್ನ ಮೆಚ್ಚೋದಿಕ್ಕೆ, ತಿರ್ಗಾ ಆಮೇಲೆ ಪ್ರಿಯಾಂಕಾ ವಾದ್ರಾನ, ರಾಹುಲ್ ಗಾಂಧಿನ ಮೆಚ್ಚೋದಿಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾರೆ. ಬಿಕಾಸ್ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೋಬೇಕು, DK ಶಿವಕುಮಾರ್ಗೆ ಕುರ್ಚಿ ಗಳಿಸ್ಕೋಬೇಕು. ಇದೇ ಒನ್ ಲೈನರ್. ಸರಿ ಭವ್ಯ ಅವರೇ, ಈ ಮಾನವೀಯತೆಯ ದೃಷ್ಟಿಯಲ್ಲಿ ಅವರು ಅಕ್ರಮವಾಗಲ್ಲಿದ್ರೂ ಕೂಡ ನಾವು ಮಾನವೀಯತೆಯ ದೃಷ್ಟಿಯಲ್ಲಿ ಬೇರೆ ಕಡೆ ಅವ್ರಿಗೆ ಪರ್ಯಾಯವಾಗಿ ಮನೆ ಕಟ್ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬರೋ ಹಂತದಲ್ಲಿದೆ. ಇದೇ ಮಾನವೀಯತೆ ಹೀಗೆ 1 ವರ್ಷ ಆಯ್ತು ಅಷ್ಟೇ. ಈ KG ಹಳ್ಳಿಯಲ್ಲಿ ತಮಿಳಿಗರು, ತಮಿಳುನಾಡಿನಿಂದ ಬಂದ ವಲಸಿಗರು 100 ಜನ ಇವತ್ತು ರೈಲ್ವೆ ಟ್ರ್ಯಾಕ್ ನಲ್ಲಿ ಮಲ್ಕೊಳ್ತಿದ್ದಾರೆ. ಹಿಂದೂಗಳಪ್ಪ ಅವರು, ಇವ್ರ ಬಗ್ಗೆ ಮಾನವೀಯತೆ ಬರಲಿಲ್ಲ. ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ರು ಕೂಡ ಅಂಗಡಿಗಳನ್ನ, ಗೂಡಂಗಡಿಗಳನ್ನ ಬುಲ್ಡೋಜರ್ ಹತ್ತಿಸ್ತಿರ್ಬೇಕಾದ್ರೆ ಮಾನವೀಯತೆ ಬರಲಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಿನಲ್ಲೇ ಹೀಗೆ ಹಿಂದೂಗಳ ಪರವಾಗಿ ಮಿಡಿಯದ ಮಾನವೀಯತೆ ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಯಥೇಚ್ಛವಾಗಿ ಮಿಡಿತಾ ಇದೆಯಾ? ಇದು ಖಂಡಿತವಾಗಿಯೂ ನೀವು ಸರಿಯಾಗಿ ಹೇಳಿದ್ದೀರಾ. ಅಂದ್ರೆ ಹಿಂದೂಗಳನ್ನ ಇವತ್ತು 1-2 ಫ್ಯಾಮಿಲಿ ಅಲ್ಲ, ಕಳೆದ ಏನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆಯಲ್ಲ, ಇಡೀ ಹಳ್ಳಿಗಳಲ್ಲಿ ಒಂದು ಹಿಂದೂ ಬಡ ಕುಟುಂಬ ಹೋಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಂಗಿಲ್ಲ, ಅದನ್ನ ತೆರವು ಮಾಡ್ತಾರೆ. ಇವತ್ತು ಏನೋ DCM ಹೇಳಿ ತೆರವು ಮಾಡಿದ್ರು, ಆದ್ರೆ ದುರ್ದೈವ ಅಂದ್ರೆ ಅವರೆಲ್ಲರಿಗೂ ಪರಿಹಾರ ಕೊಡ್ತಾರೆ. ಹಾಗಾದ್ರೆ ಕೊಡ್ಲಿ ಸರ್ಕಾರ. ಅವ್ರ ಜೊತೆಗೆ ಮಾನವೀಯತೆ, ನಿಜವಾಗ್ಲೂ ಅವರಿಗೆ ಕರುಣೆ ಇದ್ರೆ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಇವತ್ತು ನಿರಾಶ್ರಿತರು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷದ ಹಿಂದೆ ಗೋವಾದಲ್ಲಿ 500ಕ್ಕಿಂತಲೂ ಹಿಂದೂ ಬಡ ಕುಟುಂಬದವರನ್ನ
ಹೊರಗೆ ಹಾಕಿದ್ರು, ಅವಾಗೆಲ್ಲ ಹೋಗಿದ್ರು? ಅವರಿಗೆಲ್ಲರಿಗೂ ಈಗ ಜಾಗ ಕೊಡ್ಲಿ. ಏನು ಕೇರಳದ ಒಂದು ಓಲೈಕೆ ರಾಜಕಾರಣ ಯಾವ ತರ ಇದೆ ಅಂದ್ರೆ, ಕೇರಳದಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ. ನೆಕ್ಸ್ಟ್ ಅಲ್ಲಿ 2 ಪಕ್ಷಗಳ ನಡುವೆ ಹತಾಹತಿ ನಡೀತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಬರಬೇಕು. ಅಲ್ಲಿ ಪ್ರಾಬಲ್ಯ ಯಾರ್ದಿದೆ? ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದೆ. ಆ ಓಲೈಕೆಗೋಸ್ಕರ ಅವರು ಬಂದು ಇಲ್ಲಿ ಭೇಟಿ ಮಾಡ್ತಾರೆ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಪಕ್ಕದಲ್ಲಿ ಕೇರಳದಲ್ಲಿ ಏನು ಕೇರಳದವ್ರು ಯಾವ ತರ ಇದ್ದಾರೆ ಅಂದ್ರೆ, ಅವರ ಪಕ್ಕ ರಾಜ್ಯದಲ್ಲಿ ಚೆನ್ನೈ ಇದೆ. ಚೆನ್ನೈಯಲ್ಲಿ ಇವತ್ತು ಎಷ್ಟೋ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ, ಹಿಂದೂಗಳನ್ನು ಹಾಡು ಹಾಗಲೇ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಅವ್ರಿಗೆ ಕನಿಕರ ಇಲ್ಲ. ಗೋವಾದ ರಾಜ್ಯದ ಬಗ್ಗೆ ಕನಿಕರ ಇಲ್ಲ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾಲೋನಿ, ಆ ಕಾಲೋನಿ ಇವತ್ತು ಕೋಗಿಲೆ ಕ್ರಾಸ್ ಅಂತ ಅದ್ರ ಹೆಸರು, ಅಲ್ಲಿ ಕಸ ಹಾಕೋದು, ಅಲ್ಲಿ ಇವತ್ತು ಅನಧಿಕೃತ ಕಟ್ಟಿದ್ದಾರೆ. ಸರ್ಕಾರ ಸರ್ಕಾರಿ ಜಾಗವನ್ನು ವಾಪಸ್ ತಗೊಳ್ಳೋ ನಿರ್ಣಯ ಮಾಡಿದೆ. ಪ್ರಾರಂಭದಲ್ಲಿ ಅವ್ರ ನಿರ್ಣಯ ಸರಿನೇ ಇತ್ತು, ಸ್ವಾಗತಾರ್ಹ, ನಾವೆಲ್ಲರೂ ಸ್ವಾಗತಾರ್ಹ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಕಡೆ ಓಡಿಸಿದ್ದಾರೆ. ಇವತ್ತು ಎಷ್ಟೋ ನಮ್ಮ ತಮಿಳಿಗರು ಕರ್ನಾಟಕದಲ್ಲಿ ಇವ್ರು 30 ವರ್ಷ ಅಂತ ಹೇಳಿದ್ರು, ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ 100 ರೂಪಾಯಿ ಕೊಟ್ರೆ ಸಿಗತ್ತೆ. ಎಷ್ಟೋ ವರ್ಷದಿಂದ ಇವತ್ತು ತಮಿಳು ಹಿಂದಿ ಏನು ಹಿಂದೂ ನಮ್ಮ ತಮಿಳಿಯನ್ ಫ್ಯಾಮಿಲಿ ಅವರಿದ್ದಾರೆ, ಇವತ್ತು ಅವ್ರು ಬೀದಿಯಲ್ಲಿದ್ದಾರೆ, ಅವ್ರಿಗೆ ಮನೆ ಇಲ್ಲ. ಅಂದ್ರೆ ಓಲೈಕೆ ರಾಜಕಾರಣ ಯಾವುದ ಒಂದು ಸಮುದಾಯಕ್ಕೆ ಯಾವ ರೀತಿ ಓಲೈಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಅವರಿಗೆ ಪುನರ್ವಸತಿ ಕೊಟ್ರೆ ನಾವು ಲಕ್ಷಾಂತರ ಹಿಂದೂ ಫ್ಯಾಮಿಲಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಬಂದು ನಿಲ್ಬೇಕು ಅನ್ನೋದು ನಾನು ನಮ್ಮ ಜಯನಗರದಲ್ಲಿರೋ ಹಿಂದೂಗಳು ಸರಿಯೇ. ಗೋವರ್ಧನ್ ಅವರೇ, ನಮ್ಮ ಜಯನಗರದಲ್ಲಿದ್ದ ಹಿಂದೂ ಬೀದಿ ಬದಿ ಬೇಡಪ್ಪ, ಹಿಂದೂ ಬಿಟ್ಬಿಡಿ, ಬೀದಿ ಬದಿ ವ್ಯಾಪಾರಿಗಳು ಅಂತಲೇ ಕನ್ಸಿಡರ್ ಮಾಡೋಣ, ಅವ್ರು ಕಾಣಲ್ಲ. ಕಾಸರಗೋಡದಲ್ಲಿ ಕನ್ನಡಿಗರು ಏನ್ ಅನುಭವಿಸ್ತಿದ್ದಾರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಬೆಳಗಾವಿಯಲ್ಲಿ ಏನಾಗ್ತಿದೆ ಅದು ಕಣ್ಣಿಗೆ ಕಾಣೋದಿಲ್ಲ. ಈ ಮಾನವೀಯತೆ ಅನ್ನೋದು ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮಿಡಿತಾ ಇರುವ ಕಾಂಗ್ರೆಸ್ನವರಿಗೆ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾನವೀಯತೆ ಬರುತ್ತೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗತ್ತಾ? ಕಾಂಗ್ರೆಸ್ ಅವ್ರನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಗೆದ್ದಾಗ ನಾನು ಆಡಕ್ ಬಂದಿದ್ದೆ ಅಂತ ಹೇಳೋದು, ಸೋತಾಗ ಇಲ್ಲಪ್ಪ ನಾನು ಬರೀ ನೋಡೋದಕ್ ಬಂದಿದ್ದೆ, ನಾನು ಈ ಆಟದಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಅದೇ ರೀತಿಯಾದಂತ ನಡವಳಿಕೆಯನ್ನ ಈ ಏನು ಫಕೀರ್ ಕಾಲೋನಿ, ವಾಸಿಂ ಕಾಲೋನಿ ತೆರವುಗೊಳಿಸಿರ್ತಕ್ಕಂಥ ಪ್ರಕರಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇರತಕ್ಕಂಥದ್ದು. ಮೊದಲನೇದಾಗಿ ಏನು ಫಕೀರ್ ಕಾಲೋನಿ ಅಂತ ಹೇಳ್ತಕ್ಕಂಥದ್ದು ಸುಮಾರು 10-12 ವರ್ಷಗಳ ಹಿಂದೆ ಏನು ಶ್ರೀನಿವಾಸಪುರ ಸರ್ವೆ ನಂಬರ್ 22 ಹಿಂದೂ ರುದ್ರಭೂಮಿಗೆ ಸೇರಿರ್ತದೆ, ಅದನ್ನ ಒತ್ತುವರಿ ಮಾಡಿ, ಹಾಗೆ ಸರ್ವೆ ನಂಬರ್ 99 ಮತ್ತೆ 107 ಏನು ಸರ್ಕಾರಿ ಗೋಮಾಳ ಅಂತಿರುತ್ತೆ, ಅವೆರಡನ್ನೂ ಸಹ ಒತ್ತುವರಿ ಮಾಡಿ ಹಲವಾರು ಜನ ಏನು ಹೈದರಾಬಾದ್ನಿಂದ ಒಂದು 15-20 ಫಕೀರ ಕುಟುಂಬಗಳು ಬಂದು ಅಲ್ಲಿ ವಾಸ ಮಾಡ್ತಾರೆ. ಆ ಫಕೀರ ಕುಟುಂಬಗಳು ಕೇವಲ 15 ಮನೆಗಳನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲೇನೆ ಅಲ್ಲಿಯ ಸ್ಥಳೀಯ ಜನರು ಒಂದಷ್ಟು ಕಂದಾಯ ಇಲಾಖೆಗಳಿಗೆ ಅರ್ಜಿಗಳನ್ನ ಬರೀತಾರೆ, ಅದರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ. ಏನು ನಮ್ಮ ಹಿಂದೂ ರುದ್ರಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಏನು 2018ರಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಅದೇ ಸ್ಥಳದಲ್ಲಿ ಒಂದು ಬೋರ್ಡ್ ಅನ್ನ ಸಹ ಹಾಕ್ತಾರೆ. ನಾವೆಲ್ಲರೂ ಸಹ ಗಮನಿಸಬೇಕಂದ್ರೆ, ಆ ಜಾಗ ಬಂದು ಸರ್ವೆ ನಂಬರ್ 99 ಮತ್ತೆ 107 ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಅಂತೇಳಿ ಸುಮಾರು 16 ಮನೆಗಳನ್ನ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇನೆ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಕೇವಲ ಇಷ್ಟೇ ಅಲ್ಲದೆ ಮೊನ್ನೆ ಸುಮಾರು ಒಂದು ತಿಂಗಳು ಅಥವಾ 2 ತಿಂಗಳಾಗಿರ್ಬೋದು, ಸುಮಾರು 30 ಮನೆಗಳನ್ನ ತೆರವುಗೊಳಿಸ್ತಾರೆ. ಆದ್ರೆ ಅವತ್ತು ಯಾರಿಗೂ ಸಹ ಒಂದು ಚೂರುನು ಹೃದಯಗಳು ಮಿಡಿಲಿಲ್ಲ. ಅಲ್ಲಿದ್ದಂತ ಹಿಂದೂಗಳ ಮನೆಗಳು ತೆರವಾದಂತ ಸಂದರ್ಭದಲ್ಲಿ ಇವ್ರು ಯಾರಿಗೂ ಸಹ ಮಾನವೀಯತೆ ಕಾಣಲೇ ಇಲ್ಲ. ಆದ್ರೆ ಯಾವಾಗ ಇಲ್ಲಿರ್ತಕ್ಕಂತ ಬಹುಪಾಲು ಮುಸಲ್ಮಾನರ ಮನೆಗಳು ಅಂತೇಳಿ ಗಮನಕ್ಕೆ ಬಂತು, ಆಗ ಏನು ಗಲ್ಲಿಯಿಂದ ಹಿಡಿದು ಡೆಲ್ಲಿಯವರೆಗೂ ಇರತಕ್ಕಂತಹ ಎಲ್ಲಾ ರಾಜಕಾರಣಿಗಳು ಏನು ಸೋಕಾಲ್ಡ್ ನಾವು ಜಾತ್ಯತೀತವಾದಿಗಳು ಅಂತ ಕರ್ಸ್ಕೊಳ್ತಾರೆ, ನಾವು ಪ್ರಗತಿಪರರು ಅಂತ ಕರ್ಸ್ಕೊಳ್ತಾರೆ, ಇವರೆಲ್ಲರೂ ಸಹ ಇವತ್ತು ಬೀದಿಗಿಳಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು.